ಎಲ್ಲರಿಗೂ ನಮಸ್ಕಾರ. LLB ಕನ್ನಡ ಮಿತ್ರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ದೇಶದ ಆಡಳಿತದ ಮೂಲಾಧಾರ, ಅದರ ರೂಲ್ ಬುಕ್ ಅಂತಾನೆ ಹೇಳ್ಬೋದಾದ ಭಾರತದ ಸಂವಿಧಾನದ ಬಗ್ಗೆ, ಅದರಲ್ಲೂ ಸರ್ಕಾರದ ಅಧಿಕಾರಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನಮ್ಮ ಭಾರತದ ಸಂವಿಧಾನದಲ್ಲಿ ನೂರಾರು ವಿಧಿಗಳಿದೆ ಅಲ್ವಾ? ಆದರೆ ಇಷ್ಟೆಲ್ಲ ವಿಧಿಗಳಲ್ಲಿ ಸರ್ಕಾರದ ಅಧಿಕಾರದ ಆಟದಲ್ಲಿ ನಿಜವಾದ ಬ್ಯಾಲೆನ್ಸ್ ಅನ್ನು ನಿರ್ಧರಿಸುವ ಆ ಪ್ರಮುಖ ವಿಧಿಗಳು ಯಾವುವು? ಬನ್ನಿ ಇದನ್ನೇ ಇವತ್ತು ಡಿಕೋಡ್ ಮಾಡೋಣ. ಸರಿ, ಈ ಅಧಿಕಾರದ ಸಮತೋಲನವನ್ನ ಅರ್ಥಮಾಡ್ಕೊಳ್ಳಕ್ಕೆ ನಾವು ಪಿರಮಿಡ್ನ ತುದಿಯಿಂದಲೇ ಶುರು ಮಾಡೋಣ. ಅಂದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳ ಅಧಿಕಾರದಿಂದ. ನೋಡಿ, ಆರ್ಟಿಕಲ್ 57 ಇದು ತುಂಬಾ ಸಿಂಪಲ್ ಆದ್ರೂ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು ಅಂತ ಹೇಳೋದೇ ಈ ವಿಧಿ. ಇದೇ ನಮ್ಮ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಗೆ ಸಂವಿಧಾನಾತ್ಮಕ ಅಡಿಪಾಯ. ರಾಷ್ಟ್ರಪತಿ ಅಂದ್ರೆ ಕೇವಲ ಸಾಂಕೇತಿಕ ಹುದ್ದೆ ಅಲ್ಲ, ಅವರಿಗೆ ಕೆಲವು ನಿರ್ಣಾಯಕ ಅಧಿಕಾರಗಳಿವೆ. ಕ್ಷಮಾದಾನ ನೀಡೋದ್ರಿಂದ ಹಿಡಿದು ಗವರ್ನರ್ಗಳನ್ನ ನೇಮಕ ಮಾಡೋವರೆಗೂ ಈ ಪ್ರತಿಯೊಂದು ಪವರ್ಗೂ ಒಂದೊಂದು ಆರ್ಟಿಕಲ್ ಇದೆ. ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ರಾಷ್ಟ್ರಪತಿಗಳ ಬಳಿ ಇರುವ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಕ್ಷಮಾದಾನ ನೀಡುವ ಅಧಿಕಾರ. ಅಂದ್ರೆ ನ್ಯಾಯಾಲಯ ನೀಡಿನ ಶಿಕ್ಷೆಯನ್ನ ಕೂಡ ಬದಲಾಯಿಸುವ ಅಥವಾ ಕಡಿಮೆ ಮಾಡುವ ಶಕ್ತಿ ಇದು. ಹಾಗಾದ್ರೆ ಈ ಪವರ್ ಎಲ್ಲಿಂದ ಬರುತ್ತೆ? ಅದುವೇ ಆರ್ಟಿಕಲ್ 72. ಈ ವಿಧಿಯೇ ರಾಷ್ಟ್ರಪತಿಗಳಿಗೆ ಈ ವಿಶೇಷ ಅಧಿಕಾರವನ್ನ ನೀಡ್ತದೆ. ಒಂದು ವೇಳೆ ಸಂಸತ್ತಿನ ಅಧಿವೇಶನ ನಡೀತಾ ಇಲ್ಲ, ಆದ್ರೆ ಒಂದು ಹೊಸ ಕಾನೂನು ತಕ್ಷಣ ಬೇಕಾಗಿದೆ, ಆಗೇನ್ ಮಾಡೋದು? ಅಲ್ಲೇ ಬರೋದು ರಾಷ್ಟ್ರಪತಿಗಳ ಇನ್ನೊಂದು ಪವರ್, ಸುಗ್ರೀವಾಜ್ಞೆ. ಆರ್ಟಿಕಲ್ 123ರ ಪ್ರಕಾರ ಅವರು ಹೊರಡಿಸುವ ಈ ಸುಗ್ರೀವಾಜ್ಞೆಗೆ ಕಾನೂನಿನಷ್ಟೇ ಶಕ್ತಿ ಇರುತ್ತೆ. ಹಾಗಂತ ರಾಷ್ಟ್ರಪತಿಗಳಿಗೆ ಅನಿಯಮಿತ ಅಧಿಕಾರ ಇಲ್ಲ. ಅವರನ್ನ ಪದಚ್ಯುತಗೊಳಿಸೋಕೆ ಕೂಡ ಸಂವಿಧಾನದಲ್ಲಿ ಅವಕಾಶವಿದೆ. ಅದನ್ನೇ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರೆಯೋದು. ಆರ್ಟಿಕಲ್ 61ನಲ್ಲಿ ಇದರ ಪ್ರೊಸೀಜರ್ ಇದೆ. ಇದು ಸುಲಭದ ಮಾತಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆಗಲೇಬೇಕು. ಸರಿ, ಕಾರ್ಯಾಂಗದ ಮುಖ್ಯಸ್ಥರ ಬಗ್ಗೆ ನೋಡಿದ್ವಿ. ಈಗ ಬರೋಣ ಕಾನೂನುಗಳನ್ನ ಮಾಡೋ ಜಾಗಕ್ಕೆ, ಅಂದ್ರೆ ನಮ್ಮ ಸಂಸತ್ತಿಗೆ. ನಿಮಗೊತ್ತೇ ಇದೆ, ನಮ್ಮ ಪಾರ್ಲಿಮೆಂಟ್ನಲ್ಲಿ 2 ಮನೆಗಳಿವೆ. ಒಂದು ರಾಜ್ಯಸಭೆ, ಮತ್ತೊಂದು ಲೋಕಸಭೆ. ಆರ್ಟಿಕಲ್ 80 ರಾಜ್ಯಸಭೆಯ ಬಗ್ಗೆ ಹೇಳಿದ್ರೆ, ಆರ್ಟಿಕಲ್ 81 ಲೋಕಸಭೆಯ ರಚನೆಯ ಬಗ್ಗೆ ಹೇಳುತ್ತೆ. ಇವೆರಗೂ ಸೇರಿ ದೇಶಕ್ಕೆ ಕಾನೂನುಗಳನ್ನ ರೂಪಿಸುತ್ತವೆ. ಎಲ್ಲ ಬಿಲ್ಗಳು ಒಂದೇ ರೀತಿ ಇರೋಲ್ಲ. ಅದರಲ್ಲೂ ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ತುಂಬಾ ಸ್ಪೆಷಲ್. ಆರ್ಟಿಕಲ್ 110 ಇದನ್ನ ಡಿಫೈನ್ ಮಾಡತ್ತೆ. ಸರಳವಾಗಿ ಹೇಳೋದಾದ್ರೆ ದುಡ್ಡಿನ ವ್ಯವಹಾರಕ್ಕೆ, ಅಂದ್ರೆ ಟ್ಯಾಕ್ಸ್, ಸರ್ಕಾರದ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದ್ದು. ಇನ್ನು ಇದರ ಪ್ರೊಸೀಜರ್ ಕೂಡ ವಿಭಿನ್ನ. ಆರ್ಟಿಕಲ್ 109 ಪ್ರಕಾರ ಮನಿ ಬಿಲ್ ಅನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ರಾಜ್ಯಸಭೆ ಇದಕ್ಕೆ ತಿದ್ದುಪಡಿ ಹೇಳ್ಬಹುದೇ ಹೊರತು ಇದನ್ನ ತಡೆಯೋಕೆ ಆಗಲ್ಲ. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾದ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಕೊಡಲಾಗಿದೆ. ಇಲ್ಲಿವರೆಗೆ ನಾವು ಸರ್ಕಾರದ ಅಧಿಕಾರಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಆಟದಲ್ಲಿ ಅತೀ ಮುಖ್ಯವಾದವರು ಜನ. ಸಂವಿಧಾನ ನಮಗೆ ಕೆಲವು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಇವು ನಮ್ಮ ರಕ್ಷಾ ಕವಚಗಳು. ಉದಾಹರಣೆಗೆ ಆರ್ಟಿಕಲ್ 14 ಪ್ರಕಾರ ಕಾನೂನಿನ ಮುಂದೆ ಎಲ್ರೂ ಸಮಾನರು. ಆರ್ಟಿಕಲ್ 21 ನಮ್ಮ ಜೀವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಿಸುತ್ತೆ. ಹಾಗೆ ಆರ್ಟಿಕಲ್ 19 ಮಾತಾಡುವ ಸ್ವಾತಂತ್ರ್ಯದಂತಹ ಹಲವಾರು ಹಕ್ಕುಗಳನ್ನ ನೀಡುತ್ತೆ. ಇನ್ನು ಆರ್ಟಿಕಲ್ 21A ಶಿಕ್ಷಣವನ್ನು ನಮ್ಮ ಹಕ್ಕಾಗಿಸಿದೆ. ಆದ್ರೆ ಒಂದು ಪ್ರಶ್ನೆ, ಈ ಹಕ್ಕುಗಳನ್ನ ಕೇವಲ ಪುಸ್ತಕದಲ್ಲಿ ಬರ್ದ್ರೆ ಸಾಕೆ? ಯಾರಾದ್ರೂ ಈ ಹಕ್ಕುಗಳನ್ನ ಕಸ್ಕೊಂಡ್ರೆ ನಮ್ಗತಿ ಏನು? ಅಲ್ಲೇ ನಮ್ಮ ಸಂವಿಧಾನದ ನಿಜವಾದ ಶಕ್ತಿ ಇರೋದು. ಅದುವೇ ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಅಂದ್ರೆ ನಮ್ಮ ಹಕ್ಕುಗಳಿಗೆ ಧಕ್ಕೆಯಾದಾಗ ನೇರವಾಗಿ ಕೋರ್ಟಿನ ಬಾಗಿಲು ತಟ್ಟುವ ಹಕ್ಕು. ಈ ಹಕ್ಕನ್ನ ನಮಗೆ ನೀಡೋದೇ ಆರ್ಟಿಕಲ್ 32. ಇದು ನಮ್ಮ ಹಕ್ಕುಗಳ ರಕ್ಷಣೆಗೆ ಇರೋ ನೇರ ಮಾರ್ಗ. ಇದರ ಮಹತ್ವ ಎಷ್ಟಿದೆ ಅಂದ್ರೆ ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಯಾಕಂದ್ರೆ ಈ ಒಂದೇ ಒಂದು ಆರ್ಟಿಕಲ್ ಇಲ್ಲದಿದ್ರೆ ಬೇರೆ ಎಲ್ಲ ಹಕ್ಕುಗಳು ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗ್ತಿದ್ವು. ಸರಿ, ನಿಯಮಗಳಿವೆ, ಹಕ್ಕುಗಳಿವೆ, ಆದ್ರೆ ಇವೆಲ್ಲ ಸರಿಯಾಗಿ ಪಾಲನೆ ಆಗ್ತಿದೆಯಾ ಅಂತ ನೋಡ್ಕೊಳ್ಳೋಕೆ ಯಾರಾದ್ರೂ ಬೇಕಲ್ವಾ? ಅದಕ್ಕಾಗಿಯೇ ಸಂವಿಧಾನ ಕೆಲವು ಕಾವಲು ಸಂಸ್ಥೆಗಳನ್ನ, ಅಂದ್ರೆ ವಾಚ್ಡಾಗ್ಗಳನ್ನ ರಚಿಸಿದೆ. ಉದಾಹರಣೆಗೆ ಆರ್ಟಿಕಲ್ 324 ಅಡಿಯಲ್ಲಿ ಬರುವ ಚುನಾವಣಾ ಆಯೋಗ, ಆರ್ಟಿಕಲ್ 148 ಅಡಿಯಲ್ಲಿ CAG ಅಂದ್ರೆ ಸರ್ಕಾರದ ಲೆಕ್ಕಪತ್ರ ಪರಿಶೋಧಕರು. ಇವರೆಲ್ಲರೂ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ. ಇವರೇ ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ಕಾವಲುಗಾರರು.
ಮತ್ತು ಎಲ್ಲ ಕಾವಲುಗಾರರ ಮೇಲೆ ನಮ್ಮ ಮೂಲಭೂತ ಹಕ್ಕುಗಳ ಅಂತಿಮ ರಕ್ಷಕನಾಗಿ ನಿಲ್ಲುವುದೇ ನಮ್ಮ ಸರ್ವೋಚ್ಚ ನ್ಯಾಯಾಲಯ. ನಾವು ಆಗಲೇ ನೋಡಿದ ಆರ್ಟಿಕಲ್ 32ರ ಅಡಿಯಲ್ಲಿ ನಮ್ಮ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರೋದು ಇದೇ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಂವಿಧಾನ ಒಂದು ಅದ್ಭುತವಾದ ರೂಲ್ ಬುಕ್ ಅನ್ನ ಕೊಟ್ಟಿದೆ. ಆದರೆ ಈ ಆಟ ನ್ಯಾಯಯುತವಾಗಿ ನಡೀತಿದೆ ಅಂತ ಖಚಿತಪಡಿಸಿಕೊಳ್ಳೋ ಅಂತಿಮ ಜವಾಬ್ದಾರಿ ಯಾರದ್ದು? ಕೇವಲ ಕೋರ್ಟು ಕಮಿಷನ್ಸ್ಗಳದ್ದಾ? ಅಥವಾ ಈ ದೇಶದ ಪ್ರತಿಯೊಬ್ಬ ಪ್ರಜೆಯದ್ದೂ ಇದರಲ್ಲಿ ಪಾತ್ರವಿದೆಯಾ? ಯೋಚಿಸಿ ನೋಡಿ. ಈ ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಮ್ಮ ಜೊತೆ ಸೇರಿ ಸಂವಿಧಾನದ ಈ ಪ್ರಮುಖ ವಿಧಿಗಳ ಬಗ್ಗೆ ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಇದು LLB ಕನ್ನಡ ಮಿತ್ರ.